ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ತರಕಾರಿ ಬೇಕಿತ್ತು ಅಂತ ಹೇಳಿದ್ಬಿಟ್ಟು ತರಕಾರಿ ಶಾಪ್ಗೆ ಹೋಗಿ ಮನೆಗೆ ಬಂದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೂ ಕೂಡ ಅಡುಗೆನ ಪ್ರಿಪೇರ್ ಮಾಡಿ ಮತ್ತು ಬೆಳಗ್ಗೆಗೆ ಉಪ್ಪಿಟ್ಟು ಕೇಸರಿಬಾತು ಮಾಡಿದ್ದೆ, ಅದನ್ನು ಕೂಡ ಮುಗಿಸ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಬಂದಿದ್ದೀನಿ. ಇವಾಗ ಟೀಚರ್ಸ್ ಎಲ್ಲನೂ ಒಬ್ಬೊಬ್ಬರು ಒಂದೊಂದು ಕೆಲಸನ ಶೇರ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಸ್ಕೂಲಲ್ಲಿ ಮಕ್ಕಳು ಯಾರೂ ಬರ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಆಲ್ರೆಡಿ ನಮ್ಮದು ಸ್ಕೂಲ್ ಮುಗ್ದೋಗ್ಬಿಟ್ಟಿದೆ, ಎಕ್ಸಾಮ್ಸ್ ಆಗಿದೆ, PTM ಆಗಿದೆ, ಎಲ್ಲ ಆಗಿರೋದ್ರಿಂದ ಯಾರೂ ಮಕ್ಕಳು ಬರ್ತಾ ಇಲ್ಲ. ಅದಕ್ಕೋಸ್ಕರನೇ ನಾವೆಲ್ಲ ಟೀಚರ್ಸು ಸೇರಿಕೊಂಡು ಕ್ರಾಫ್ಟ್ನೆಲ್ಲ ಮಾಡ್ಕೋತಾ ಇದ್ದೀವಿ. ಸ್ಕೂಲ್ಗೆ ಎಲ್ಲೆಲ್ಲಿ ಏನೇನು ನೀಡಿದೆ, ಯಾವುದು ಡೆಕೋರೇಷನ್ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಅದನ್ನೆಲ್ಲ ಸ್ವಲ್ಪ ಲೀಸ್ಟ್ ಮಾಡಿಕೊಂಡು ಇವಾಗ ನಾವು ಒಂದೊಂದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸ್ಟೂಡೆಂಟ್ ಒಬ್ಬರು ಹುಷಾರಿದ್ದಿಲ್ಲ, ಹಾಗಾಗಿ ಅವ್ರು ನೋಡ್ಕೊಂಡು ಬಂದುಬಿಡೋಣ ಅಂತ ಹೋಗಿದ್ವಿ. ಪಾಪ ಅವನು 20 ಡೇಸಿಂದನೂ ಪಾಪ ತುಂಬ ಹಾಸ್ಪಿಟಲ್ಗೆ ಹೋಗೋದು ಬರೋದು, ಡಿಸ್ಚಾರ್ಜ್ ಆಗೋದು ಮತ್ತು ಹೋಗೋದು ಇದೇ ಥರ ಆಗ್ತಾಯಿತ್ತು. ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅವನು ಇವಾಗ ಡಿಸ್ಚಾರ್ಜ್ ಆಗಿ ಪಾಪ ಅವ್ರ ಅಮ್ಮ ಮತ್ತೆ ಸೇರ್ಕೊಂಡಿದ್ದಾರೆ ಹಾಸ್ಪಿಟಲ. ಹೀಗಾಗುತ್ತೆ ಕಂಟಿನ್ಯೂಸ್ ಆಗಿ 20 ಡೇಸಿಂದನೂ ಪಾಪ ಅವ್ರ ಮಗನ ನೋಡಿಬಿಟ್ಟು ಅವ್ರು ಕೂಡ ಆರೋಗ್ಯನ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಅವರಿಗೊಂದು ಸ್ವಲ್ಪ ಎಳ್ನೀರು ಹೆಲ್ಪ್ ಆಗುತ್ತೆ ಅಂತೇಳಿ ಎಳ್ನೀರು, ಹಾಗೆ ಬ್ರೆಡ್ಡು ಬಿಸ್ಕೆಟು, ಈಗ ಸ್ವಲ್ಪ ಸ್ನ್ಯಾಕ್ಸು ತೊಗೊಂಡು ಹೋಗಿ ಕೊಟ್ಬಿಟ್ಟು ಬಂದ್ವಿ. ಅದಾದಮೇಲೆ ಬರಬೇಕಾದ್ರೆ ನಮ್ಮ ಹಸ್ಬೆಂಡು ಸ್ವಲ್ಪ ಅಲ್ಲಿರೋ ಕೆಲಸ ಇತ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದ್ವಿ. ಇವಾಗ ಪಾನಿಪುರಿ ತಿನ್ನೋಣ ಅಂತೇಳಿ ಕರ್ಕೊಂಡು ಬಂದರು. ಸರಿ ಅಂದ್ಬಿಟ್ಟು ತಿಂತಾಯಿದ್ದೀವಿ. ಇವಾಗ ಅದು ಡಿಫ್ರೆಂಟಾಗಿ ಟೇಸ್ಟ್ ಇರೋದ್ರಿಂದ ಒಂದು ಖಾರ, ಒಂದು ಸ್ವೀಟು, ಒಂದು ಹುಳಿ, ಈ ಥರ ಡಿಫ್ರೆಂಟಾಗಿ ಒಂದೊಂದು ಇರುತ್ತಲ್ವ, ಹಾಗಾಗಿ ಅದೊಂಥರ ಇಷ್ಟ ಆಗುತ್ತೆ ಅವರಿಗೆ. ಹಾಗಾಗಿ ಇವಾಗ ತಿಂದ್ಕೊಂಡು ಹೋಗ್ತಾಯಿದ್ದೀವಿ ಮನೆಗೆ. ಅದ್ರ ಜೊತೆಗೆ ನನ್ನ ಮಗಳಿಗೂ ಕೂಡ ತಿನ್ನಿಸ್ಕೊಂಡು, ಅವಳಿಗೆ ಅದು ಬಾಯಲ್ಲಿ ಹೋಗೋದಿಲ್ಲ, ಅವಳಾದರೂ ಬೇಕು ಅಂತ ಕೇಳ್ತಾಳೆ. ಸರಿ ಅಂದ್ಬಿಟ್ಟು ಅದರಲ್ಲೇ ಅರ್ಧ ತಿನ್ನಿಸ್ಕೊಂಡು ಅರ್ಧ ತಿನ್ಕೊಂಡು ಹೋಗ್ತೀವಿ. ಹಾಗೆ ಮನೆಯಲ್ಲಿ ಹಾಲು ಕೂಡ ಖಾಲಿಯಾಗಿತ್ತು, ಹಾಗೆ ಹಾಲು ಮತ್ತು ಮೊಸರು ಎರಡನ್ನೂ ತೊಗೊಂಡು ಹೋಗ್ತಾಯಿದ್ದೀವಿ. ಅದಾದಮೇಲೆ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ನೈಟ್ ಊಟಕ್ಕೆ ಚಪಾತಿ ಮತ್ತು ಮೂಲಂಗಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಮೂಲಂಗಿ ಗೊಜ್ಜು ಅಂತ ಹೇಳಿದ್ರೆ ಮೊಸರು ಹಾಕ್ಕೊಂಡು ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಮೂಲಂಗಿ ಗೊಜ್ಜು ಮಾಡಿಕೊಂಡು ಚಪಾತಿ ಮಾಡಿಕೊಂಡು ಅನ್ನ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ನಮ್ಮ ಮನೇಲಿ ಇದ್ದೇ ಇರುತ್ತೆ, ಎಲ್ಲರ ಜೊತೆಗೆ ಕೂತ್ಕೊಂಡು ಊಟ ಮಾಡೋದು. ಅದಾದಮೇಲೆ ಸೊಪ್ಪು ತೊಗೊಂಬಂದಿದ್ರು ನಮ್ಮ ಹಸ್ಬೆಂಡು, ಅದನ್ನು ಸೊಪ್ಪನ್ನ ಸೋಸ್ಕೊಂಡು ಮಲಗೋ ಅಷ್ಟೊತ್ತಿಗೆ ರಾತ್ರಿ 10:30 11 ಗಂಟೆ ಆಗೋಯಿತು. ಈ ಸೊಪ್ಪನ್ನು ಸೋಸ್ಬಿಟ್ಟು ಪೇಪರಲ್ಲೇ ನಾನು ಫೋಲ್ಡ್ ಮಾಡಿ ಕವರ್ ಹಾಕಿ ಎತ್ತಿಟ್ಬಿಡ್ತೀನಿ. ತುಂಬ ಫ್ರೆಶ್ ಆಗಿರುತ್ತೆ ಸೊಪ್ಪು ಮಾತ್ರ. ನಾನು ಏನಿಲ್ಲ ಅಂದರೂ 3 to 4 ಡೇಸ್ವರೆಗೂ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿರ್ತೀನಿ, ಪೇಪರಲ್ಲಿ ಸುತ್ತಬಿಟ್ಟು. ಎಷ್ಟು ಫ್ರೆಶ್ ಆಗಿರುತ್ತೆ ಅಂತೇಳಿದ್ರೆ ಇವಾಗ ತೊಗೊಂಬಂದಿರೋ ಸೊಪ್ಪು ಇದ್ದಂಗೆ ಇರುತ್ತೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.